ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ಬಸವೇಶ್ವರ ಖಾನಾವಳಿ ಸ್ಟೈಲಲ್ಲಿ ಹೆಸರುಕಾಳು ಸಬ್ಬಸಿಗೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಕುಕ್ಕರ್ಗೆ ನಾನಿಲ್ಲಿ ಹೆಸರುಕಾಳು ಹಾಕೋತಾ ಇದ್ದೀನಿ. ಇದು ನೆನೆಸಿಕ್ಕಿಲ್ಲ ಹೆಸರುಕಾಳು, ಸೊ ಅದಕ್ಕೆ ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಅದು ಮುಳುಗೋಷ್ಟು ನಾನಿಲ್ಲಿ ನೀರು ಹಾಕ್ತಾ ಇದ್ದೀನಿ. ನೀವೇನಾದರೂ ಹೆಸರುಕಾಳು ನೆನೆಸ್ಕೊಂಡಿದ್ರೆ ಡೈರೆಕ್ಟಾಗಿ ಬೇಯಿಸ್ಕೋಬೋದು. ನಾನಿಲ್ಲಿ ನೆನೆಸಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಲಿಡ್ಡಾಗಿ 2ರಿಂದ 3 ವಿಷಲ್ ನಾನಿಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಸೊ ನಾನು ನೆನೆಸಿಲ್ವಲ್ಲ ಕಾಳು, ಅದಕ್ಕೋಸ್ಕರ. ಇದು ಕಾಳು ಡಿಪೆಂಡ್ ಆಗುತ್ತೆ. ಸೊ ಇದು ನಾವು ಊರಿಂದ ತಂದಿರೋ ಕಾಳು, ಅದಕ್ಕೆ 2ರಿಂದ 3 ವಿಷಲ್ ಮಾಡಿಸ್ಕೊತೀನಿ. ಅದಾದಮೇಲೆ ರುಬ್ಬೋದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಾದ್ಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೊಂಡ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಎಸ್ಲು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಎಸ್ಲು ಒಂದು ಅರ್ಧ ಬೆಳ್ಳುಳ್ಳಿ ಎಸ್ಲನ್ನ ಹಾಕ್ಕೊಂಡಿದ್ದೀನಿ. ಸೊ ಖಾರಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 4ರಿಂದ 5 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸೊ ಇದು ಮೇನ್ ಖಾರ. ಇಷ್ಟನ್ನು ನಾನಿಲ್ಲಿ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಫ್ರೈಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಒಗ್ಗರಣೆಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಇದಾದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಈ ರೆಸಿಪಿ ತುಂಬ ಫಾಸ್ಟಾಗಿ ಬೇಗನೂ ಆಗುತ್ತೆ, ಆಮೇಲೆ ತುಂಬ ಹೆಲ್ತಿ ಕೂಡ. ಸೊ ಇದೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕೊಂಡಾದ್ಮೇಲೆ ನಾವಿಲ್ಲಿ ರುಬ್ಬಿರೋಂತಹ ಹಸಿ ಖಾರ ಹಾಕೋತಾ ಇದ್ದೀನಿ. ಹಸಿ ಖಾರ ಒಂದು 2 ನಿಮಿಷ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿರೋಂಥ ಸಬ್ಬಕ್ಕಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ತುಂಬ ಬೇಗ ಬೇಯೋದ್ರಿಂದ ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಿಲ್ಲ, ಹಾಗೆ ನಾನಿಲ್ಲಿ ಡೈರೆಕ್ಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ 1 ಕಟ್ ಆಗೋ ಅಷ್ಟು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನೀಟಾಗಿ ಬೆಂದಾದಮೇಲೆ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ನೀಟಾಗಿ ಬೆಂದಾದ್ಮೇಲೆ ನಾನಿಲ್ಲಿ ಬೇಯಿಸಿರೋಂಥ ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ನೋಡ್ತಿದ್ರಲ್ಲ, ಸಬ್ಬಕ್ಕಿ ಸೊಪ್ಪು ನಾನು ಹಾಕಿದಾಗ ಎಷ್ಟಿತ್ತು, ಈಗ ಬೆಂದು ಎಷ್ಟಾಗಿದೆ. ಸೊಪ್ಪು ಯಾವಾಗಲೂ ಅಷ್ಟೇ ಹಾಕಿದಾಗ ತುಂಬ ಅನಿಸುತ್ತೆ, ಆದರೆ ಬೆಂದರೆ ಸ್ವಲ್ಪನೇ ಆಗುತ್ತೆ. ಸಬ್ಬಕ್ಕಿ ಸೊಪ್ಪು ನಾನು ಕಂಟಿನ್ಯೂಸ್ ಆಗಿ 2 ಮಿನಿಟ್ಸ್ ಬೇಯಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಬೇಯಿಸಿರೋಂಥ ಹೆಸರು ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ನಾನು ನೋಡ್ಕೊಂಡು ಹಾಕೋತಾ ಇದ್ದೀನಿ. ಆಮೇಲೆ ಬೇಕಾದರೆ ನಾವು ಬೇಯಿಸಿರೋಂಥ ಹೆಸರು ಕಾಳು ನೀರನ್ನ ಹಾಕೋಬೋದು. ಅದಾದಮೇಲೆ ನಾವಿಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಸರು ಕಾಳು ಸಬ್ಬಕ್ಕಿ ಸೊಪ್ಪು ಪಲ್ಯ ರೆಡಿ. ಇದು ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಇಲ್ಲಾಂದರೆ ಚಪಾತಿಗೆ, ಅಕ್ಕಿ ರೊಟ್ಟಿಗೆ ತುಂಬಾ ಮಾಡಿಸಿರೋ ಅಂಥ ಕಾಂಬಿನೇಷನ್ ಇದು. ಸೊ ನಾನಿಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ಸ್ವಲ್ಪ ನಾನಿಲ್ಲಿ ಉಪ್ಪನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ನಾನು ಹೆಸರು ಕಾಳು ಪಲ್ಯ ತಿಂತಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್